ನಮಸ್ಕಾರ ಸ್ನೇಹಿತರೆ, ವೀಣಾ ಅಡುಗೆಗೆ ಸ್ವಾಗತ. ಮನೆಯಲ್ಲೇ ತುಂಬ ಸುಲಭವಾಗಿ ಕುಕ್ಕರ್ನಲ್ಲಿ ಬಿಸ್ಕೆಟಿಂದ ಚಾಕ್ಲೇಟ್ ಕೇಕ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಏನಾದರೂ ಸಿಹಿ ತಿನ್ನಬೇಕು ಅಂತ ಅನಿಸಿದ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಕೇಕ್ ಮಾಡೋದಕ್ಕೆ ನಾನಿಲ್ಲಿ ಸಣ್ಣ ಕುಕ್ಕರ್ನ ತೊಗೊಂಡು ಅದಕ್ಕೆ ಬಟರ್ ಪೇಪರು ಹಾಗೆ ಎಣ್ಣೆ ಅಥವಾ ತುಪ್ಪನ ಸವರಿ ಇಟ್ಕೊಂಡ್ಬಿಡ್ಬೇಕು ಮೊದಲೇ ರೆಡಿ ಮಾಡಿ. ಈಗ ನಾನಿಲ್ಲಿ ಒಂದು ಪ್ಲೇಟ್ನಲ್ಲಿ 5 ಪ್ಯಾಕೆಟ್ಟು ಮಿಲ್ಕ್ ಬಿಸ್ಕೆಟ್ನ ತೊಗೊಳ್ತಾ ಇದ್ದೀನಿ. ಎಲ್ಲನೂ ಪ್ಯಾಕೆಟ್ನ ಒಡೆದ್ಬಿಟ್ಟು ಒಂದು ತಟ್ಟೆಗೆಲ್ಲ ಹಾಕೊಳ್ಳೋಣ. ಹಾಗೆ ಇದನ್ನು ಚಿಕ್ಕದಾಗಿ ಪೀಸ್ಗಳನ್ನ ಮಾಡ್ಕೋಬೇಕು. ಹಾಗೆ ಚಿಕ್ಕದಾಗಿ ಈ ರೀತಿ ಎಲ್ಲನೂ ಪುಡಿ ಮಾಡಿ ಇಟ್ಕೋಬೇಕು. ಹಾಗೆ ಒಂದು ಮಿಕ್ಸಿ ಜಾರ್ನ ತೊಗೋಬೇಕು. ಮಿಕ್ಸಿ ಜಾರ್ನಲ್ಲಿ ನೀರಿನಂಶ ಇರಬಾರ್ದು, ಚೆನ್ನಾಗಿ ಒರೆಸಿ ಇಟ್ಕೊಂಡು ಹಾಗೆ ನಾನಿಲ್ಲಿ ಒಂದು 2-3 ಬ್ಯಾಚಷ್ಟು ಬಿಸ್ಕೆಟ್ನ ಈ ರೀತಿ ಮುರಿದ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಹಾಕೋಬೇಕು. ಮೊದಲು ಬ್ಯಾಚಲ್ಲಿ ಈ ರೀತಿ ಹಾಕ್ಕೊಂಡು ಪುಡಿ ಮಾಡಿ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಮತ್ತು ಇನ್ನು ಸ್ವಲ್ಪ ಉಳಿದಿರೋದನ್ನ ಬಿಸ್ಕೆಟ್ನೂ ಅಷ್ಟೇ, ಅದನ್ನು ಅಷ್ಟೇ ಚಿಕ್ಕದಾಗಿ ಪುಡಿ ಮಾಡಿಕೊಂಡು ಎಲ್ಲನೂ ಬೌಲ್ಗೆ ಹಾಕ್ಕೊಂಬಿಡೋಣ. ಎಲ್ಲನೂ ಒಂದು ಸಮಾನ ಮಾಡ್ಕೊಂಬಿಡಬೇಕು. ಈಗ ನಾನಿಲ್ಲಿ ಚಾಕ್ಲೇಟ್ ಕೇಕ್ ಮಾಡ್ತಿರೋದ್ರಿಂದ 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಗೆ ಇದ್ರ ಜೊತೆ 3 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕೋಬೇಕು. ನೀವು ಟೇಸ್ಟಿಗೆ ತಕ್ಕನಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋವಾಗ ಹಾಕೋಬೋದು. ಚೆನ್ನಾಗೆಲ್ಲನೂ ಬೆರೆಯೋ ರೀತಿ ಎಲ್ಲ ಚೆನ್ನಾಗಿ ಹೊಂದಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಬಿಡಬೇಕು. ಈಗ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪನೇ ನಾನಿಲ್ಲಿ ಕಾಯಿಸಿ ಆರಿಸಿರುವಂಥ ಹಾಲನ್ನ ಹಾಕ್ಕೋಬೇಕು. ಒಂದೇ ಸಾರಿ ಹಾಲನ್ನ ಹಾಕೋಬಾರ್ದು, ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪನೂ ಗಂಟುಗಳು ಇರಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇನ್ನು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಸನ್ಪ್ಯೂರ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ಇನ್ನು ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಗಂಟುಗಳಿಲ್ದಿರೋ ಹಾಗೆ ಚೆನ್ನಾಗಿ ಎಲ್ಲನೂ ಕೇಕ್ ಬ್ಯಾಟರ್ ಹೇಗೆ ಮಿಕ್ಸ್ ಮಾಡ್ತೀವೋ ಆ ರೀತಿ ಮಿಕ್ಸ್ ಮಾಡ್ಕೋಬಾರ್ದು. ತುಂಬ ಹಾಲನ್ನ ಸೇರಿಸ್ಕೋಬಾರ್ದು, ನೋಡ್ಕೋಬೇಕು. ಅದಕ್ಕಿದ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪನೂ ಗಂಟಿಲ್ಲ, ಈ ರೀತಿ ಕಲಿಸ್ಕೊಂಡು ಹದ ಮಾಡಿಕೊಂಡು ಇಟ್ಕೋಬೇಕು. ಈಗ 1 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು. ಚೆನ್ನಾಗೆಲ್ಲನೂ ಬೇಗ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಎಲ್ಲ ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ನಾವಿಲ್ಲಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಕುಕ್ಕರ್ನ, ಅದಕ್ಕೆಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಬಿಡಬೇಕು. ಈಗ ರೆಡಿಯಾಗಿದೆ. ಈಗ ಕುಕ್ಕರ್ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಎಲ್ಲನೂ ಕೇಕ್ ಬ್ಯಾಟರ್ನೆಲ್ಲ ಹಾಕ್ಕೊಂಬಿಡೋಣ. ಹಾಗೆ ಒಂದು ಸಮ ಈ ರೀತಿ ತಟ್ಕೋಬೇಕಾಗತ್ತೆ. ಎಲ್ಲ ಒಂದು ಸಮ ನೀಟಾಗಿ ಕೂತ್ಕೋಬೇಕು ಅಂತ ಅಂದ್ಬಿಟ್ಟು ಕೇಕು. ಈಗ ನಾನಿಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚುತ್ತಿದ್ದೀನಿ. ಇದಕ್ಕೆ ವಿಷಲ್ ಹಾಕಬಾರ್ದು ಮತ್ತು ಗ್ಯಾಸ್ಕೆಟು ಹಾಕಬಾರ್ದು. ಈಗ ಒಂದು ತವನಲ್ಲಿ ಚೆನ್ನಾಗಿ ಬಿಸಿ ಮಾಡೋಕ್ಕೆ ನಾನಿಲ್ಲಿ ಇಟ್ಟಿದ್ದೆ. ಒಂದು 5 ನಿಮಿಷ ಕಾಲ ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ಹಂಚ ಮೇಲೆ ಈ ರೀತಿ ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಈಗ ಡ್ರೈ ಫ್ರೂಟ್ಸ್ನೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ಆ ಡ್ರೈ ಫ್ರೂಟ್ಸ್ನ ಹಾಕೋಬೇಕು. ಈಗ 40ರಿಂದ 45 ನಿಮಿಷ ಕಾಲ ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೋಬೇಕು. ಮಧ್ಯ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಬೆಂದಿದೆಯಾ ಅಂತ ಅಂದ್ಬಿಟ್ಟು. ಬೆಂದಿಲ್ಲ ಅಂದರೆ ಇನ್ನೊಂದು 2 ನಿಮಿಷ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಕೇಕ್ನ ತೆಗಿಯೋಣ. ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಬಟರ್ ಪೇಪರ್ ಹಾಕಿರೋದನ್ನೆಲ್ಲ ತೆಗೆದುಬಿಡೋಣ. ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಸಿಹಿ ಬಿಸ್ಕೆಟು ಮಿಲ್ಕ್ ಬಿಸ್ಕೆಟ್ ಯಾವ್ದಾದ್ರು ಇದ್ದರೆ ಸಾಕು.
ಈ ರೀತಿ ತುಂಬ ಸುಲಭವಾಗಿ ಸಿಹಿ ತಿನ್ನಬೇಕು ಅಂತ ಅನಿಸಿದ್ರೆ ಈಸಿಯಾಗಿ ಮಾಡ್ಬೋದು. ಮಕ್ಳಿಗಂತೂ ಈ ರೀತಿ ಮಾಡಿಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಈ ವಿಧಾನದಲ್ಲಿ ಬಿಸ್ಕೆಟ್ ಚಾಕ್ಲೇಟ್ ಕೇಕ್ನ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ಹಾಗೆ ಶುಚಿಯಾಗೂ ಇರುತ್ತೆ. ಕುಕ್ಕರ್ನಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.